ಅಂಕಲ್, ನಿಮಗೆ ಈ ಪ್ಯಾರಲಲ್ ಯೂನಿವರ್ಸ್ ಅಂದರೆ ಗೊತ್ತಾ? ನಂಬ್ತೀರಾ ನೀವು ಅದನ್ನು? ಪ್ಯಾರಲಲ್ ಯೂನಿವರ್ಸಾ? ಹಂಗಂದ್ರೇನೋ? ಅಂಕಲ್, ಇಮ್ಯಾಜಿನ್ ಮಾಡಿ, ನೀವು ಪಾಸ್ಪೋರ್ಟ್ ತೊಗೊಂಡು ಏರ್ಪೋರ್ಟ್ಗೆ ಹೋಗ್ತೀರಾ. ಸೆಕ್ಯೂರಿಟಿ ಚೆಕ್ಕಲ್ಲಿ ಪಾಸ್ಪೋರ್ಟ್ ಚೆಕ್ ಮಾಡಿದ್ರೆ ಪಾಸ್ಪೋರ್ಟಲ್ಲಿರೋ ದೇಶ ವರ್ಲ್ಡ್ ಮ್ಯಾಪಲ್ಲೇ ಇರಲ್ಲ. ಏನೋ ಹೇಳ್ತಿದ್ಯಾ? ಪಾಸ್ಪೋರ್ಟಲ್ಲಿರೋ ದೇಶ ಮ್ಯಾಪಲ್ಲಿಲ್ಲ ಅಂದರೆ ಅದು ಹೆಂಗಾಗುತ್ತೆ? ಹೆಂಗಾಗುತ್ತೆ ಅಲ್ಲ ಅಂಕಲ್, ಇದು ಒಂದು ನಿಜವಾಗ್ಲೂ ಆಗಿದೆ. 1945 ಟೋಕಿಯೋ, ಜಪಾನ್ನ ಟೋಕಿಯೋ ಏರ್ಪೋರ್ಟಲ್ಲಿ ಒಬ್ಬ ಮನುಷ್ಯ ಬರ್ತಾನೆ. ಅವನು ನೋಡೋಕ್ಕೆ ನಾರ್ಮಲಾಗೇ ಇರ್ತಾನೆ. ಬಟ್ ಅವನ ಪಾಸ್ಪೋರ್ಟ್ ನೋಡಿ ಏರ್ಪೋರ್ಟ್ನ ಪೊಲೀಸರು ಫುಲ್ ಶಾಕ್ ಆಗೋಗ್ತಾರೆ. ಏಕೆ? ಡೂಪ್ಲಿಕೇಟ್ ಪಾಸ್ಪೋರ್ಟಾ? ಡೂಪ್ಲಿಕೇಟ್ ಪಾಸ್ಪೋರ್ಟ್ ಅಲ್ಲ ಅಂಕಲ್, ಪಾಸ್ಪೋರ್ಟ್ ಒರಿಜಿನಲ್ಲೇ. ಬಟ್ ಆದರೆ ಅವನ ಪಾಸ್ಪೋರ್ಟಲ್ಲಿ ದೇಶದ ಹೆಸರು ಟಾಡ್ ಅಂತ ಇರುತ್ತೆ. ಪೊಲೀಸರು ಶಾಕ್ ಆಗಿ ಮ್ಯಾಪ್ ತಂದು ತೋರಿಸ್ತಾರೆ, ಎಲ್ಲಿದೆ ನಿಮ್ಮ ದೇಶ ತೋರಿಸು ಅಂತ. ಅವನು ಸ್ಪೇನ್ ಮತ್ತು ಫ್ರಾನ್ಸ್ ಮಧ್ಯೆ ಇದೆ ನಮ್ಮ ದೇಶ, ಇದು 1000 ವರ್ಷದಿಂದ ಇದೆ ಅಂತ ಹೇಳ್ತಾನೆ. ಆ ಕಡೆ ಟರ್ಡ್ ಅಂತ ದೇಶನೇ ಇಲ್ವಲ್ಲೋ. ಅದೇ ಟ್ವಿಸ್ಟು ಅಂಕಲ್. ಇನ್ನೊಂದೇನು ಗೊತ್ತಾ? ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಒಂದು ಹೋಟೆಲ್ ರೂಮ್ನಲ್ಲಿ ಇಡ್ತಾರೆ. ಆ ರೂಮ್ಗೆ ಕಿಟಕಿ ಕೂಡ ಇರಲ್ಲ, ಆ್ಯಂಡ್ ಆಚೆ ಕಡೆ ಗಾರ್ಡ್ನೂ ನಿಲ್ಲಿಸಿರ್ತಾರೆ. ಆದರೂ ಮಾರನೇ ದಿನ ನೋಡಿದ್ರೆ ಆ ಮನುಷ್ಯ ಇರೋದೇ ಇಲ್ಲ, ಮಾಯ ಆಗೋಗಿರ್ತಾನೆ. ಮನುಷ್ಯನೇ ಮಾಯ ಆಗೋದನ್ನ ನಿಜ ಹೇಳ್ತಿದ್ಯಾ ಅಥವಾ ಯಾವ್ದಾದ್ರು ಮ್ಯಾಜಿಕ್ ಶೋ ಕತೆ ಹೇಳ್ತಿದ್ಯಾ? ಮ್ಯಾಜಿಕ್ ಅಲ್ಲ ಅಂಕಲ್, ನಿಜಾನೇ. ಜನ ಏನಂತಾರೆ ಗೊತ್ತಾ? ಇವನು ಪ್ಯಾರಲಲ್ ಯೂನಿವರ್ಸಿಂದ ಮಿಸ್ ಆಗಿ ನಮ್ಮ ಲೋಕಕ್ಕೆ ಬಂದುಬಿಟ್ಟಿದ್ದ ಅಂತ. ಅವನ ಲೋಕದಲ್ಲಿ ನಿಜವಾಗ್ಲೂ ಟಾಡ್ ಅನ್ನೋ ದೇಶ ಇದ್ರೂ ಇರ್ಬೋದು, ಯಾರಿಗೆ ಗೊತ್ತು? ಇನ್ನೂ ಈ ಲೋಕದಲ್ಲಿ ಏನೇನು ನಡೀತಾ ಇದೆಯೋ, ಇವಾಗಿರೋ ಏನೇ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಈ ಪ್ಯಾರಲಲ್ ಯೂನಿವರ್ಸು ಅಂತ ಎಲ್ಲ ಬಂದರೆ ಏನು ಕತೆ?